ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ನನ್ನ ಹೆಸರು ಎಚ್ ಎಚ್ ಲೋಕೇಶ್ ಬಾಬು ಹುಣಸೂರು. ನಾನೊಬ್ಬ ರಂಗಭೂಮಿ ಕಲಾವಿದ ಮತ್ತು ಸಾಹಿತಿ. ನನ್ನ ರಂಗಭೂಮಿಯ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದವರು ಸುವರ್ಣಶ್ರೀ ಎನ್ನುವ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನನ್ನ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಸವಿಗನ್ನಡ ಪತ್ರಿಕಾ ಬಳಗದವರು ಮೈಸೂರಲ್ಲಿ ದಸರಾ ಕವಿ ಎನ್ನುವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು ಆದಂತಹ ಶ್ರೀಯುತ ದೇವೇಗೌಡರ ಪತ್ನಿರವರು ಚೆನ್ನಮ್ಮರವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರಿಗೋಸ್ಕರವಾಗಿ ನಾನೇ ಬರೆದಂತಹ ಸ್ವರಚಿತ ಕವನವನ್ನು ತಮ್ಮ ಮುಂದೆ ವಾಚನವನ್ನು ಮಾಡ್ತಿದ್ದೇನೆ. ತಾಯಿ ಚೆನ್ನಮ್ಮ ಮತ್ತೆ ಹುಟ್ಟಿ ಬನ್ನಿ. ಕನ್ನಡಿಗರ ಮುಕುಟಮಣಿ, ಮಾಜಿ ಪ್ರಧಾನಿ ದೇವೇಗೌಡರ ಕಣ್ಮಣಿ, ದೊಡ್ಡಗೌಡರ ಕುಟುಂಬದ ರಾಣಿ, ಬಂದವರನ್ನೆಲ್ಲ ಆತ್ಮೀಯತೆಯಿಂದ ಕಾಣುವ ದಣಿ, ಚೆನ್ನಮ್ಮ ತಾಯಿ ನಿಮಗೆಂದು ನಾವು ಋಣಿ. ಕೃಷಿ ಕುಟುಂಬದಿಂದ ಬಂದಂತಹ ಗಣಿ, ರೇವಣ್ಣ ಕುಮಾರಣ್ಣನ ಮಾರ್ಗದರ್ಶಿನಿ, ಕಷ್ಟ ಸುಖದೊಂದಿಗೆ ಎಚ್ ಡಿ ದೇವೇಗೌಡರ ಜತೆಗಿದ್ದ ಈ ಮಾಯಿ, ಗೌಡರಿಗೊಮ್ಮೆ ಕಷ್ಟ ಬಂದಾಗ ತನ್ನ ಒಡವೆಗಳನ್ನು ಲೆಕ್ಕಿಸದೆ ಮಾರಿ ಅವರ ಬೆನ್ನಿಗೆ ನಿಂತ ಸಹಧರ್ಮಿಣಿ. ತನ್ನ ಜೀವಕ್ಕೆ ಕುತ್ತು ಬಂದಾಗ ಕುಗ್ಗಲಿಲ್ಲ. ಗಂಡ ಶಾಸಕ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಹುದ್ದೆಗೇರಿದರೂ ಹಿಗ್ಗಲಿಲ್ಲ. ಅದೇ ಸರಳತೆ, ಅದೇ ಮಾತೃತೆ, ಬಂದವರಿಗೆ ಪ್ರೀತಿಯಿಂದ ಮಾತನಾಡಿ ಉಣಬಡಿಸುತ್ತಿದ್ದ ದೇವತೆ. ಆಕೆಯೇ ಕನ್ನಡಿಗರ ಪ್ರೀತಿಯ ಚೆನ್ನಮ್ಮತ್ತೆ, ಅನ್ನದಾತೆ, ಅನ್ನಪೂರ್ಣೇಶ್ವರಿ. ಈ ತಾಯಿ ನಮ್ಮ ನಗಲಿದರು. ಅವರು ಎಲ್ಲರೊಂದಿಗಿದ್ದ ಸಲಿಗೆ, ಸರಳತೆ, ಎಲ್ಲರಿಗೂ ಮಾರ್ಗದರ್ಶಕ. ಮತ್ತೊಮ್ಮೆ ಹುಟ್ಟಿ ಬರಲಿ ಈ ತಾಯಿ, ಎಲ್ಲರಿಗೂ ಆದರ್ಶ, ಮಾರ್ಗದರ್ಶನ ಈ ಮಹಾಮಾಯಿ. ಎಲ್ಲರಿಗೂ ನಮಸ್ಕಾರಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.